ಮಂಡ್ಯ ಟಿಕೆಟ್ ಸಿಗದಿದ್ದಕ್ಕೆ ಸುಮಲತಾ ಅಸಮಾಧಾನಗೊಂಡಿದ್ದ ಹಿನ್ನೆಲೆ ಸುಮಲತಾ ಅವರ ಮನವೊಲಿಕೆಗೆ ಬಿವೈ ವಿಜಯೇಂದ್ರ ಪ್ರಯತ್ನಿಸಿದ್ದಾರೆ. ಸುಮಲತಾ ಅವರ ನಿವಾಸಕ್ಕೆ ವಿಜಯೇಂದ್ರ ಭೇಟಿ ಕೊಟ್ಟು ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸುಮಲತಾ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ದೆಹಲಿಗೆ ಹೋಗಿ ಬಂದ ನಂತರ ಸಂಪೂರ್ಣ ಮೌನಕ್ಕೆ ಶರಣಾಗಿದ್ದಾರೆ ಸುಮಲತಾ ಅವರು. ಏನೊಂದು ಪ್ರತಿಕ್ರಿಯೆ ಕೊಟ್ಟರು. BJP ಸಪೋರ್ಟ್ ಅನ್ನೋದು ಒಂದು ಕಡೆ, ನಾನು ಹೇಳೋದ್ನಲ್ಲ, ನನ್ನ ಸಪೋರ್ಟರ್ಸು, ನನ್ನ ಬೆಂಬಲಿಗರು ಅವರೇನು ಹೇಳ್ತಾರೆ ಅನ್ನೋದು ಫಸ್ಟ್ ಕೇಳಬೇಕಾಗಿರೋ ಆದ್ಯತೆ ನನಗೆ. ಫಸ್ಟ್ ಅದು ನನ್ನ ಪ್ರಯಾರಿಟಿ. ನಂತರ ನನ್ನ ನಿಲುವೇನು ಅನ್ನೋದು ನಾನು ಸ್ಪಷ್ಟವಾಗಿ ಮಂಡ್ಯದಲ್ಲೇ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಸಮಯದಲ್ಲಿ ಅನ್ನೋದಕ್ಕಿಂತ ಎಲ್ಲವೂ ಅಲ್ಲೇ ನಾನು ಕ್ಲಾರಿಟಿ ಕೊಡ್ತೀನಿ. ಅಲ್ಲಿ ನನ್ನ ಬೆಂಬಲಿಗರ ಮುಂದೆ ಮಂಡ್ಯ ಜನತೆ ನನಗೆ ಆಶೀರ್ವಾದ ಮಾಡಿ ಒಂದು 5 ವರ್ಷಗಳ ಹಿಂದೆ ನನಗೆ ಈ ಒಂದು ಸ್ಥಾನವನ್ನು ಕೊಟ್ಟ ಒಂದು ಜಿಲ್ಲೆ ನನ್ನ ಕ್ಷೇತ್ರ, ಅವ್ರ ಮುಂದೆನೇ ನಾನು ಈ ಒಂದು ನಿಲುವನ್ನು ಸ್ಪಷ್ಟಪಡಿಸೋಕೆ ಇಷ್ಟಪಡ್ತೀನಿ. ಖಂಡಿತ ನನ್ನ ಮಾತನ್ನು ನಾನು ಉಳಿಸ್ಕೊಂಡೇ ಬಂದಿದ್ದೀನಿ. ಈಗ ಯಾವುದೇ ಕ್ಷೇತ್ರ ಸುಲಭವಾಗಿ ಗೆಲ್ಲುವಂಥ ಕ್ಷೇತ್ರಗಳ ಆಫರ್ ಇತ್ತು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ. ಅದು ಮಾಧ್ಯಮದ ಅವ್ರಿಗೂ ಎಲ್ಲರೂ ಇದು ಯಾರೂ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ, ಎಲ್ರಿಗೂ ಗೊತ್ತಿದೆ. ನನಗೆ ಹಲವಾರು ರೀತಿಯ ಆಫರ್ ಇತ್ತು, ಬೇರೆ ಪಕ್ಷದಿಂದನೂ ಒಂದಷ್ಟು ಆಫರ್ಸ್ ಬಂದದ್ದು ಆಗ್ಲೂ ನಾನು ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಟರೆ ನಾನು ಎಲ್ಲೂ ನಿಲ್ಲಲ್ಲ ಅಂತಲೇ ಮಾತು ಹೇಳಿದ್ದೀನಿ. ಹಾಗೆ ನಾನು ಬೇರೆ ಎಲ್ಲೂ ನಿಲ್ತಾ ಇಲ್ವಲ್ಲ, ಅದು ನಿಮಗೆ ಈಗ ಸ್ಪಷ್ಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.